ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಮಾರೇಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಅಲ್ಲಿದ್ದೀವಿ. ಇದು ಬಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರೆಂಬಲ್ಲಿ ಬರುತ್ತೆ. ಇಲ್ಲಿ ಬಂದು ಡ್ಯಾಮ್ ಬರುತ್ತೆ, ಆಮೇಲೆ ಟೆಂಪಲ್ ಎರಡೂ ಇದೆ. ಈ ಟೆಂಪಲ್ಗೆ ಈ ಡ್ಯಾಮ್ಗೆ ಒಂದು ಇತಿಹಾಸನೇ ಇದೆ. ಫಸ್ಟು ಆ ಇತಿಹಾಸ ಏನು ಅಂತ ತಿಳ್ಕೊಂಡು ಆಮೇಲೆ ನಾವು ಟೆಂಪಲ್ ಮತ್ತು ಡ್ಯಾಮ್ನ ನೋಡೋಣ. ಅದು ಏನು ಅಂತಂದರೆ 1897ರಲ್ಲಿ ಮಹಾರಾಜರು ಈ ಡ್ಯಾಮ್ನ ಕಟ್ಟಿಸ್ತಾರೆ. ಈ ಡ್ಯಾಮ್ನ ಕಟ್ಟಿಸುವಾಗ ಮೈಸೂರಿನ ಹಲವರು ದಿವಾನರು ಈ ಡ್ಯಾಮ್ನ ಕಟ್ಟಿಸಲು ನಿರಾಕರಿಸ್ತಾರೆ. ಆದರೆ ಮಹಾರಾಜರು ಇಲ್ಲಿನ ಜನಕ್ಕೆ ಆಮೇಲೆ ಇಲ್ಲಿನ ಕೃಷಿಗೆ ಒಳ್ಳೆಯದಾಗಬೇಕು ಅಂತೇಳಿ ಈ ಡ್ಯಾಮ್ನ ಕಟ್ಟಿಸ್ತಾರೆ. ಈ ಡ್ಯಾಮ್ನ ಕಟ್ಟಿಸಲು ಬರೋಬ್ಬರಿ 45 ಲಕ್ಷ ರೂಪಾಯಿ ಖರ್ಚಾಗಿದೆ. ಆವಾಗೇ 45 ಲಕ್ಷ ರೂಪಾಯಿ ಅಂದರೆ ಇವಾಗ ಎಷ್ಟೊಂದು ಕೋಟಿ ಅಲ್ವಾ, ಎಣಿಸಲು ಸಾಧ್ಯ ಆಗೋದಿಲ್ಲ. ಅವರು ಹಣಕ್ಕಾಗಿ ಮಹಾರಾಜರು ತಮ್ಮ ಮಡದಿಯ ಒಡವೆಗಳನ್ನು ಅಡ ಇಟ್ಟು ಈ ಡ್ಯಾಮ್ನ ಕಟ್ಟಿಸ್ತಾರೆ. ಆಮೇಲೆ ಅವರ ಕಿರಿಯ ಮಗಳಾದ ವಾಣಿ ವಿಲಾಸ ಅವರ ಹೆಸರನ್ನೇ ಈ ಡ್ಯಾಮ್ಗೆ ಇಡ್ತಾರೆ. ಮಹಾರಾಜರು ಎಲ್ಲ ಕಟ್ಟಿಸಿದ ಅಣೆಕಟ್ಟನ್ನು ಕಂಪ್ಲೀಟಾಗಿ ಕಟ್ಟಿಸಿದ ಮೇಲೆ ಒಂದು ಡೌಟ್ ಶುರು ಆಗುತ್ತೆ. ಏನಪ್ಪ ಅಂತಂದರೆ ಈ ನೀರಿನ ಪವರು ಈ ಅಣೆಕಟ್ಟು ತಡ್ಕೊಳ್ಳುತ್ತಾ ಅಂತ ಡೌಟ್ ಶುರುವಾದಾಗ ಆವಾಗಿನ ಜ್ಯೋತಿಷ್ಯರು ಮಾರಮ್ಮನ ದೇವಸ್ಥಾನ ಕಟ್ಟಿಸಿ ಈ ಅಣೆಕಟ್ಟು ಅಮ್ಮನೇ ಕಾಪಾಡುತ್ತಾಳೆ ಅಂತ ಹೇಳಿದಾಗ ಈ ಅಮ್ಮನ ದೇವಸ್ಥಾನವನ್ನು ಮಹಾರಾಜರು ಕಟ್ಟಿಸ್ತಾರೆ. ಆ ಅಮ್ಮ ಇವರೇ ನೋಡಿ. ಈ ಮಾರಮ್ಮನ ದೇವಸ್ಥಾನವನ್ನು ಕಟ್ಟಿಸಿದ ಮೇಲೆ ಇನ್ನೂವರೆಗೂ ಅಂದರೆ 1897ರಲ್ಲಿ ಕಟ್ಟಿಸಿದಂತಹ ಈ ಅಣೆಕಟ್ಟು ಇನ್ನೂವರೆಗೂ ಒಂದು ಬಿರುಕು ಬಂದಿಲ್ಲ. ಎಲ್ಲ ಅಮ್ಮನೇ ಕಾಪಾಡ್ತಿದ್ದಾಳೆ ಅಂತೇಳಿ ಇಲ್ಲಿನ ಜನರ ನಂಬಿಕೆ. ನೋಡಿ ನೀರು, ಇದು ಡ್ಯಾಮ್ ಬಂದು ಈ ಡ್ಯಾಮಿನ ನೀರು, ಈ ಡ್ಯಾಮ್ ಇಂಡಿಯಾ ಮ್ಯಾಪ್ ಥರ ಇದೆ, ನೋಡೋಕೆ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಅಣೆಕಟ್ಟನ್ನು ಕಟ್ಟುವಾಗ ಸಿಮೆಂಟ್ ಯೂಸ್ ಮಾಡಿಲ್ಲ ಅಂತೆ. ಸಿಮೆಂಟ್ ಯೂಸ್ ಮಾಡದೇ ಅಣೆಕಟ್ಟು ಕಟ್ಟಿದ್ದಾರೆ. ಇದೇ ಅಣೆಕಟ್ಟು. ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ, ಇಲ್ಲಿ ಸರ್ವೆ ನಡೀತಿತ್ತು, ಅದಕ್ಕೋಸ್ಕರ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. 88 ವರ್ಷಗಳ ಹಿಂದೆ ಇಲ್ಲಿ ಕೋಡೆ ಬಿದ್ದಿತ್ತು. ಅಂದರೆ ನೀರು ಜಾಸ್ತಿ ಆದರೆ ಕೋಡೆ ಬೀಳುತ್ತಂತೆ. 2 ವರ್ಷಗಳ ಹಿಂದೆ ಒಂದ್ಸರಿ ಕೋಡೆ ಬಿದ್ದಿತ್ತು. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಇಂಡಿಯಾ ಮ್ಯಾಪ್ ಥರನೇ ಇದೆ ಈ ಡ್ಯಾಮ್. ನೀವು ಯಾವಾಗಲಾದರೂ ಫ್ರೀ ಇದ್ದಾಗ ಅಥವಾ ಈ ಸೈಡ್ ಬಂದಾಗ ಈ ಮಾರೇಕಣಿವೆ ಅಥವಾ ವಾಣಿ ವಿಲಾಸ ಡ್ಯಾಮ್ ಮಾರಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನೋಡೋಕೆ ಮಾತ್ರ ಸೂಪರ್ ಇದೆ. ಆ ಅಮ್ಮ ನಿಮ್ಮೆಲ್ಲರಿಗೂ ಕಾಪಾಡಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. பிளாக் பண்ணி வச்சுக்கிறாங்க எல்லாம்.